ಭೂಲೋಕದ ಸ್ವರ್ಗವಾಯ್ತು ಅಕ್ಷರಶಃ ನರಕ. ಶುಭ್ರ ಬಿಳುಪಿನ ಮಂಜಿನ ಮಣ್ಣೀಗ ರಕ್ತ ಸಿಕ್ತ. ಅದನ್ನ ಭೂಲೋಕದ ಸ್ವರ್ಗ ಅಂತಲೇ ಕರೀತಾರೆ. ಆಳೆತ್ತರದ ಬೆಟ್ಟಗಳ ಮೇಲೆ ಆವರಿಸಿರೋ ಶುಭ್ರ ಬಿಳಿ ಬಣ್ಣದ ಮಂಜು, ಸುತ್ತಲೂ ಬೃಹದಾಕಾರದ ಪೈನ್ ಮರಗಳ ದೈತ್ಯ ಕಾಡು, ಜುಳುಜುಳು ಹರಿಯೋ ನದಿಗಳ ನಿನಾದ, ಶುದ್ಧ ಗಾಳಿ, ಮೈಕೊರೆಯುವ ಚಳಿ, ಇನ್ನೇನು ಬೇಕು ಓರ್ವ ಪ್ರವಾಸಿಗನ ಮನಸ್ಸಿಗೆ ಮುದ ನೀಡಲು. ಹೌದು, ಇದು ಕಾಶ್ಮೀರ ಕಣಿವೆಯ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನ ಚಿತ್ರಣ. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದ್ದ ತಾಣವಿಂದು ಬಣಗುಡ್ತಾ ಇದೆ. ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ ಪಹಲ್ಗಾಮ್. ಗಿಜಿಗುಡುತ್ತಿದ್ದ ರಸ್ತೆಗಳು ಬಿಕೋ ಬಿಕೋ. ಪಹಲ್ಗಾಮ್ ಪ್ರಕೃತಿಯ ಅತ್ಯಂತ ಸುಂದರ ಸೃಷ್ಟಿಗಳಲ್ಲೊಂದು. ಈ ನಗರಕ್ಕೀಗ ಉಗ್ರರೇ ಶಾಪವಾಗ್ಬಿಟ್ಟಿದ್ದಾರೆ. ಧರ್ಮದ ಮದದಲ್ಲಿ ಜಿಹಾದಿಗಳು ಹಾಕಿದ ರಣಕೇಕೆ ಇಲ್ಲಿನ ಸ್ಥಳೀಯರ ಬದುಕನ್ನೇ ಕಿತ್ತು ತಿಂದಿದೆ. ಹೌದು, ಮೊನ್ನೆಯ ಉಗ್ರರ ದಾಳಿ ಬಳಿಕ ಸಮಸ್ತ ಪಹಲ್ಗಾಮ್ ಖಾಲಿಯಾಗಿದೆ. ಸಮಸ್ತ ನಗರವೇ ಬಿಕೋ ಅಂತಿದೆ. ದುಡಿಮೆಗಿದ್ದ ಏಕೈಕ ದಾರಿಯೇ ಬಂದ್. ಉಗ್ರರಿಗೆ ಸ್ಥಳೀಯರಿಂದ ಹಿಡಿಶಾಪ. 26 ಪ್ರವಾಸಿಗರನ್ನ ರಕ್ತದ ಮಡುವಿನಲ್ಲಿ ಕೆಡವಿದ ಕಟುಕರ ಕೃತ್ಯ ಇಲ್ಲಿನ ಅರ್ಥ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದೆ. ಪಹಲ್ಗಾಮ್ನ ಜನರಿಗೆ ನಿತ್ಯ ಇಲ್ಲಿಗೆ ಬರೋ ಪ್ರವಾಸಿಗರೇ ಆದಾಯದ ಮೂಲ. ಹೋಟೆಲ್, ಲಾಡ್ಜ್, ಸಣ್ಣ ಪುಟ್ಟ ಅಂಗಡಿಗಳು, ಟ್ಯಾಕ್ಸಿ ಚಾಲಕರು, ಟಾಂಗಾ ವಾಲಗಳು, ಕುದುರೆ ಸವಾರಿದಾರರು, ಹೀಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಮಸ್ತ ಸ್ಥಳೀಯರ ಬದುಕಿನ ಬಂಡಿ ದೂಡೋದೇ ಈ ಪ್ರವಾಸೋದ್ಯಮ. ಆದರೆ ದಾಳಿ ಬೆನ್ನಲ್ಲೇ ಪ್ರವಾಸಿಗರೆಲ್ಲ ಮರಳಿದ್ದಾರೆ. ಮುಂದಿನ ದಿನಗಳಿಗೆ ಆಗಿದ್ದ ಲಾಡ್ಜ್ ಬುಕ್ಕಿಂಗ್ಗಳೆಲ್ಲ ಕ್ಯಾನ್ಸಲ್ ಆಗಿವೆ. ಟ್ಯಾಕ್ಸಿಗಳು ನಿಂತಲ್ಲೇ ನಿಂತಿವೆ. ಅಂಗಡಿ ಮುಂಗಟ್ಟುಗಳು ಸ್ತಬ್ಧವಾಗಿವೆ. ಇನ್ನು ಬೇರೆಡೆಯಿಂದ ದುಡಿಯಲು ಬಂದವರು ಈಗ ಊರು ಬಿಟ್ಟಿದ್ದಾರೆ. ಮುಂದೇನು? ಕೋವಿಡ್ ಕಾಲದಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕೆಲವರು ಮಾಡಿದ ಸಾಲ ತೀರ್ಸೋದು ಹೇಗೆ ಅಂತಿದ್ದಾರೆ. ಹೊಸ ಗಾಡಿಯ EMI ಕಟ್ಟೋದು ಹೇಗೆ ಅನ್ನೋದು ಮತ್ತೋರ್ವನ ಚಿಂತೆಯಾಗಿದೆ. ಮಕ್ಕಳ ಶಾಲೆ ಫೀಸ್, ಮನೆ ನಡೆಸೋದು ಹೇಗಪ್ಪ ಅನ್ನೋದು ಮತ್ತೆ ಕೆಲವರ ಚಿಂತೆಯಾಗಿದೆ. ಒಟ್ನಲ್ಲಿ ಮತಾಂತರ ಮತೀಯ ಕೃತ್ಯಕ್ಕೆ ಕಂಗೆಟ್ಟಿರೋ ಪಹಲ್ಗಾಮ್ನಲ್ಲಿ ಈಗ ಆವರಿಸಿರುವುದು ನೀರವ ಮೌನ ಮಾತ್ರ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.